ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಅದೇ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಅನ್ನೋದಿದೆ. ನಾನು ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ, ಮತ್ತೆ ಇನ್ನೊಂದು ಸರಿ ಕ್ಲೈಮ್ ಮಾಡ್ಬೋದಾ, ಅದಕ್ಕೆ ಅವಕಾಶ ಇದೆಯಾ, ಎಡಿಟಿಂಗ್ ಬಿಟ್ಟಿದ್ದಾರಾ? ಎಸ್, ಖಂಡಿತ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಆದರೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ವಾಟ್ಸಪ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಮೊದಲನೇದಾಗಿ ಡೈರೆಕ್ಟ್ ವಿಡಿಯೋ ಹೋಗೋಣ. ನೋಡಿ, ಸಾಕಷ್ಟು ಜನಕ್ಕೆ ಈ ನರ್ಸಿಂಗ್ದು ರ್ಯಾಂಕ್ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಸಾಕಷ್ಟು ಸ್ಟೂಡೆಂಟ್ಸ್ದು ನರ್ಸಿಂಗ್ದು ರ್ಯಾಂಕ್ ಬಂದಿಲ್ಲ. ಆಮೇಲೆ BPT BPO ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಸಾಕಷ್ಟು ಜನಕ್ಕೆ ನಂಗೆ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ. ಆಮೇಲೆ ನಂದು ಇನ್ಕಮ್ದೇನು ಬಾಕ್ಸ್ ಬಂದಿದೆ. ಆಮೇಲೆ ಕರೆಕ್ಟಾಗಿ ತುಂಬಾ ಮಿಸ್ಟೇಕ್ ಆಗಿದೆ ಈ ವರ್ಷ. ಇದವ್ರದ್ದು ಈ ಥರ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮಿಸ್ಟೇಕ್ ಆಗೋದು ತೀರಾ ಕಡಿಮೆ. ಪ್ರತಿ ವರ್ಷ ಅಷ್ಟೊಂದು ಕಡಿಮೆ ಆ ಥರ ಮಿಸ್ಟೇಕ್ ಮಾಡ್ತಿದ್ದಿಲ್ಲ. ಈ ವರ್ಷ ಸಾಕಷ್ಟು ಡೇಟಾ ಫೇಸ್ ಆಗೋದಾಯಿತು. ಹೊಸ QR ಕೋಡ್ ಕೊಡೋದ್ರಿಂದ ಸ್ಟೂಡೆಂಟ್ಸ್ಗೆ ಅದಕ್ಕೇನೋ ಈ ಥರ ಇರುತ್ತೆ ಅನ್ನೋದು ಜಸ್ಟ್ ಹೇಳಿದರು ಬಿಡಿ. ಫೇಸ್ ರೆಕಗ್ನೈಸೇಷನ್ ಇರುತ್ತೆ ಈ ವರ್ಷ ಅಂತ ಹೇಳಿದರು. ಬಟ್ ಆದರೆ ಈ ಥರ ಹಿಂಗಿದೆ ಅಂತ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದರೆ ಸ್ಟೂಡೆಂಟ್ಸ್ಗೆ ಅದರ ಕ್ಲಾರಿಫಿಕೇಷನ್ ಕೊಡ್ತಿದ್ರು. ಏನು ಭಯ ಇರ್ತಿದ್ದಿಲ್ಲ. ಸಾಕಷ್ಟು ಜನ ನಿನ್ನೆ ನೈಟ್ ಆಯಿತು, ಎಷ್ಟೊಂದು ಜನ ನನಗೆ ಸಾಕಷ್ಟು ಜನ ಮೆಸೇಜ್ಗಳು ಮಾಡ್ತಾಯಿದ್ರು. ನಮ್ಮದು ಈ ಥರ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡಿದ್ವಿ, ಅದು ಬಂದಿಲ್ಲ. ಆಮೇಲೆ ನಂದು ಇನ್ಕಮ್ದು ಬಾಕ್ಸ್ ಬಂದಿದೆ. ನೋಡಿ, ನಿಮಗೆ ಈಗ KE ಸಡನ್ನಾಗಿ ಬಿಟ್ಟಿದ್ದಾರೆ. ನೀವೇನು ವರಿ ಮಾಡ್ಕೊಳ್ಬೇಡಿ. ಈಗ ಫಸ್ಟ್ ಎಡಿಟಿಂಗ್ ಬಿಟ್ಟಿದ್ದಾರೆ. ನೀವು ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಯಾರು ನೀವು ಇನ್ನೂ ರಿಸರ್ವೇಷನ್ಗೆ ಕ್ಲೈಮ್ ಮಾಡ್ಕೊಂಡಿಲ್ಲ, ಲೈಕ್ ನಾನು ಕನ್ನಡ ಮೀಡಿಯಮ್ ಇತ್ತು ಆದರೂ ನಾನು ಅಪ್ಲೈ ಮಾಡಿಲ್ಲ, ಮತ್ತು ಅದು ನೋ ಅಂತ ಬಂದಿದೆ. ಈ ಒಂದು ಸ್ಟೂಡೆಂಟ್ಸ್ಗೆ ಒಳ್ಳೆ ಗುಡ್ ನ್ಯೂಸ್ ಅಂದರೆ, ನಿಮಗೆ ಮತ್ತೊಂದು ಸಾರಿ ಅಪ್ಲಿಕೇಶನ್ಸ್ಗೆ ಎಡಿಟಿಂಗ್ ಬಿಡ್ತಾ ಇದ್ದಾರೆ. ಎಸ್, ಖಂಡಿತ ಇದೊಂದು KE ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರು ಇನ್ನೂ ನಾನು ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ ಅಂದರೆ ಆ ಡೇಟನ್ನು ಕೊಡ್ತಾರೆ. ಆ ಡೇಟಲ್ಲಿ ನೀವು KFSಗೆ ಬಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನಾಗಿ ಆ ಒಂದು ರಿಸರ್ವೇಷನ್ ಅಂದರೆ ಕ್ಲೈಮ್ ಮಾಡ್ಕೋತೀರಾ. ಅದ್ರ ಬಗ್ಗೆ ವರಿ ಬೇಡ. ಇದು ಒಂದು ಒಳ್ಳೆ ಎಲ್ಲರಿಗೂ ಗುಡ್ ನ್ಯೂಸ್. ಮತ್ತು ಇನ್ನು ಏನಪ್ಪ ಅಂದರೆ, ಈ ಬಾಕ್ಸಸ್ ಬಂದಿದೆ, ಮಾರ್ಕ್ಸ್ ಕಾಣಿಸ್ತಿಲ್ಲ. ಈ ಒಂದು ಸ್ಟೂಡೆಂಟ್ಸ್ಗೆ ಭಯ ಬೇಡ. ಇನ್ನೂ 2-3 ಡೇಸ್ ವೇಟ್ ಮಾಡಿ. ಮತ್ತೆ ಇನ್ನೊಂದು ಸರಿ ಅದು ನೋಡಿ, ವೆರಿಫಿಕೇಷನ್ ಸ್ಲಿಪ್ಪು ಇವತ್ತು ಬಂದು ನಾಳೆ ಹೋಗ್ಬಿಡಲ್ಲ. ನಿಮ್ಮದು ಎಂಟೈರ್ ಕೌನ್ಸ್ಲಿಂಗ್ ಮುಗಿದಲ್ಲ, ನೆಕ್ಸ್ಟ್ ವರ್ಷ ಬಂದರೂ ಅದು ನಿಮಗಿರುತ್ತೆ. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಇವಾಗಲ್ಲ, ನೆಕ್ಸ್ಟ್ ಟೈಮ್ ಅಂದರೆ ಇರುತ್ತೆ, ತುಂಬ ದಿನ ಇರುತ್ತೆ. ಇನ್ನೂ 2-3 ಮಂತ್ಸ್ ಹಂಗೆ ಇರುತ್ತೆ. ವರಿ ಮಾಡ್ಕೊಬೇಡಿ. ಮತ್ತೆ ಇನ್ನೂ 2-3 ದಿನ ಆದಮೇಲೆ ಮತ್ತೆ ಸರಿಯಾಗುತ್ತೆ. ಅವಾಗೆ ಮತ್ತೆ ಇನ್ನೊಂದು ಸರಿ ಡೌನ್ ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗಿರುತ್ತೆ. ಯಾರ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮಾರ್ಕ್ಸ್ ಎಂಟ್ರಿ ಆಗಿಲ್ಲ, ಆಮೇಲೆ ಈ ಇನ್ಕಮ್ದು ಬಾಕ್ಸ್ ಬಂದಿದೆ, ಆ ಡೇಟಾ ಕರೆಕ್ಟಾಗಿ ಫೆಚ್ ಆಗಿಲ್ಲ, ಇದೇ ಒಂದು ರೀಸನ್ ಸಲುವಾಗಿ ಇನ್ನೊಂದು ಸರಿ ಅವರು ಆಟೋಮೆಟ್ಲಿ ಇನ್ನೊಂದು ಸರಿ ಸಿಸ್ಟಮಲ್ಲಿ ಎಲ್ಲರದು ನಿಮ್ಮ ಡೇಟಾನ ಫೆಚ್ ಮಾಡಿಬಿಟ್ಟು ಇನ್ನೊಂದು ಸರಿ ಎಡಿಟಿಂಗ್ ಕೊಟ್ಟು ಮತ್ತೆ ಪ್ರೊಸೆಸ್ ಮಾಡ್ತಾರೆ, ಮತ್ತೆ ಹಾಸ್ಟ್ ಮಾಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿ. ಇನ್ನೊಂದು ಸರಿ ಯಾವಾಗ ಇನ್ನೊಂದು 2-3 ಡೇಸಲ್ಲಿ ಮತ್ತೆ ಇದು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡೋಕ್ಕೆ ಅವರೇ ಹೇಳ್ತಾರೆ. ಒಂದು ನೋಟಿಫಿಕೇಷನ್ ಇಲ್ಲ, ನಾನು ಅದು ತಿಳಿಸ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ವೀಡಿಯೋ ಇನ್ಮೇಲಿಂದ ತುಂಬ ಇನ್ಫಾರ್ಮೇಟಿವ್ ಆಗ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ವೀಡಿಯೋನು ನಿಮಗೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನ ಹೆಂಗಿದೆ ಅದೇ ಥರ ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಇನ್ನು ಏನೇನು ನಿಮ್ಮ ಮಿಸ್ಟೇಕ್ ಇದ್ದರೆ ನಿಮ್ಮದಲ್ಲ, ಅದು ತಪ್ಪು, KE ಮಿಸ್ಟೇಕ್ ಇರುತ್ತೆ. ಬಟ್ ಆದರೆ ಏನು ನಿಮ್ಮದು ರಿಸರ್ವೇಷನ್ ಏನಾದರೂ ಇಲ್ಲ ಅಂತಂದರೆ ಅವ್ರಿಗೆ ನಿಮಗೆ ಡೇಟನ್ನು ಕೊಡ್ತಾರೆ. ಆ ಡೇಟ್ ಕೂಡ ಹೇಳ್ತೀನಿ. ಇವಾಗ ಇನ್ನು ಅಟ್ ಪ್ರೆಸೆಂಟ್ ಯಾವುದೇ ಥರ ನೋಟಿಫಿಕೇಷನ್ ಆಯಿತು ಏನೂ ಬಂದಿಲ್ಲ. ಜಸ್ಟ್ ಟ್ವಿಟರ್ಲಿ ಟ್ವೀಟ್ ಮಾಡಿದ್ದಾರೆ, ನಿಮಗೆ ಒಂದು ಯಾರು ರಿಸರ್ವೇಷನ್ ಇನ್ನೂ ಕ್ಲೈಮ್ ಆಗಿಲ್ಲ ಅವರು ಅದನ್ನು ನೀವು ಬಂದು ಡೇಟ್ಗೆ ಕೊಡ್ತೀವಿ, ಅಲ್ಲಿ ಒಂದು KFSಗೆ ಡೈರೆಕ್ಟಾಗಿ ಬರಬೇಕಂತ ಹೇಳಿದ್ದಾರೆ. ಅದು ಡೇಟು ಅದೆಲ್ಲ ತಿಳಿಸ್ತೀನಿ. ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಬಂದ ತಕ್ಷಣ ತಿಳಿಸುವಂಥ ಪ್ರಯತ್ನ ಅಂದರೆ ನನ್ನ ಕಡೆ ಇದೇ ಇರುತ್ತೆ. ನೋ ವರಿ, ಯಾವುದೇ ಕಾರಣಕ್ಕೂ ಕೂಲಾಗಿರಿ, ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಡಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿ ಭಯನೇ ಆಗ್ತಿದೆ ಅನ್ಕೋತಿಲ್ಲ. ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಟ್ಟಿದ್ದಾರೆ ಅಷ್ಟೇ, ಅದು ಆತಚೂರ್ಯದಾಗಿ ಬಿಟ್ಟಿದ್ದಾರೆ. ವರಿ ಬೇಡ, ಇನ್ನೂ ತುಂಬ ದಿನ ಇದೆ. ಒಂದು 2-3 ಡೇಸ್ ಬಿಟ್ಟು ನೋಡ್ಕೊಳ್ಳಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಸರಿ ಹೋಗಿರುತ್ತೆ. ಭಯ ಬೇಡ ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ತೊಂದರೆ ಇದ್ದರೂ ಎಲ್ಲ ಸರಿ ಹೋಗುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಗ್ಗೆ ಯೋಚನೆ ಮಾಡೋಣ. ಅದ್ರ ಬಗ್ಗೆ ಯಾವ ಥರ ಕಾಲೇಜಸ್ಲಿ ಲಿಸ್ಟ್ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ. ಇನ್ಮೇಲಿಂದ ಸಾಕು, ಕೂಲಾಗಿರಿ. ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತಂದರೆ, ಏನೋ ಒಂದು ಅಪ್ಡೇಟ್ ಬಂದರು ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಲೈಕ್ ಕೂಡ ಮಾಡಿರಿ. ಇನ್ಫಾರ್ಮೇಷನ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.